Hello everyone, welcome to Baswa ITI Manvi. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕೆಪಾಸಿಟರ್ಸ್ ಅಂಡ್ ದ ಕ್ಲಾಸಿಫಿಕೇಶನ್ ಬಗ್ಗೆ ತಿಳಿಯೋಣ. ಇದು ಬಂದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಟ್ರೇಡ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಪ್ಯಾಸಿವ್ ಕಾಂಪೊನೆಂಟ್ಸ್ ಅಲ್ಲಿ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಕೆಪಾಸಿಟರ್ ಅಂದ್ರೆ ಏನು? ಸೊ ಯಾವುದಾದ್ರೂ ಒಂದು ಎರಡು ಕಂಡಕ್ಟರ್ ಪ್ಲೇಟ್ಗಳ ಮಧ್ಯದಲ್ಲಿ ಇನ್ಸುಲೇಟರ್ ಮೆಟೀರಿಯಲ್ ಅನ್ನ ಅಥವಾ ಇನ್ಸುಲೇಟಿಂಗ್ ಲೇಯರ್ ಅನ್ನ ಇಟ್ಟು ನಾವು ಸಪರೇಟ್ ಮಾಡಿ ಅದನ್ನ ಒಂದು ಆಕಾರ ಕೊಟ್ಟಿದ್ದವಾಗ ಅದಕ್ಕೆ ಪರ್ಫೆಕ್ಟ್ ಅಮೌಂಟ್ ಆಫ್ ಚಾರ್ಜ್ ಅನ್ನ ಇದು ಮಾಡ್ಕೊಳ್ಳೋದಕ್ಕೆ ಚಾರ್ಜ್ ಆಗೋದಕ್ಕೆ ಅದಕ್ಕೊಂದು ಆಕಾರ ಕೊಟ್ಟಿದ್ದವಾಗ ಅದನ್ನ ನಾವು ಕೆಪಾಸಿಟರ್ ಅಂತ ಕರಿತೀವಿ. ಸೊ ಇದು ಬಂದು ತುಂಬಾ ವೆರಿ ಯೂಸ್ಫುಲ್ ಕಾಂಪೊನೆಂಟ್ ಅಂತ ಹೇಳ್ಬೋದು. ರೆಸಿಸ್ಟರ್ಸ್ ಹಾಗೂ ಇನ್ಸುಲೇಟರ್ಸ್ ತರ ಇದನ್ನ ಬಹಳಷ್ಟು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇದನ್ನ ಬಂದು ಆಂಪ್ಲಿಫೈಯರ್ಸ್, ಆಸಿಲೇಟರ್ಸ್ ಮತ್ತೆ ಫಿಲ್ಟರ್ ಸರ್ಕ್ಯೂಟ್ಸ್ ಅಲ್ಲಿ ಹಾಗೂ ಬೇರೆ ತರದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಕೆಪಾಸಿಟರ್ ಅಂತ ಹೇಳಿ ಅದಕ್ಕಿರುವಂತಹ ಕೆಪಾಸಿಟಿ ಅಥವಾ ಕೆಪಾಸಿಟೆನ್ಸ್ ಅಂದ್ರೆ ಏನು, ಅದರ ಡೆಫಿನೇಷನ್ ಏನು ಅಂತ ನೋಡೋಣ. ಇಟ್ಸ್ ಅ ಪ್ರಾಪರ್ಟಿ ಆಫ್ ಎಸಿ ಸರ್ಕ್ಯೂಟ್ ವಿಚ್ ಅಪೋಸಸ್ ಎನಿ ಚೇಂಜಸ್ ಇನ್ ದ ಅಮೌಂಟ್ ಆಫ್ ವೋಲ್ಟೇಜ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಇನ್ಪುಟ್ ವೋಲ್ಟೇಜ್ ಕೊಟ್ಟವಾಗ ಎನಿ ಅಮೌಂಟ್ ಆಫ್ ಚೇಂಜಸ್ ಆಗಿದ್ದವಾಗ ಇನ್ಪುಟ್ ವೋಲ್ಟೇಜ್ ಅಲ್ಲಿ ಅದನ್ನ ತಡೆದು ಒಂದು ಎಕ್ಸಾಕ್ಟ್ ಔಟ್ಪುಟ್ ವೋಲ್ಟೇಜ್ ಅನ್ನ ಕೊಡುವಂತಹ ಕೆಪಾಸಿಟಿ ಏನಿರುತ್ತೆ ಕೆಪಾಸಿಟರ್ಗೆ, ಅದನ್ನ ನಾವು ಕೆಪಾಸಿಟೆನ್ಸ್ ಅಂತ ಕರಿತೀವಿ. ಸೊ ಅದರದ್ದು ಸಿಂಬಲ್ ಬಂದು ಸಿ ಅಂಡ್ ಇಟ್ಸ್ ಯೂನಿಟ್ ಈಸ್ ಫ್ಯಾರೆಡ್. ಸೊ ವೆನ್ ನಾವು ಈ ಒಂದು ಕೆಪಾಸಿಟರ್ನ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಲ್ಲಿ ನಾವು ಕನೆಕ್ಟ್ ಮಾಡಿದವಾಗ ಅದರೊಳಗಡೆ ಚಾರ್ಜ್ ಪಾಸ್ ಆಗಿದ್ದವಾಗ, ಕರೆಂಟ್ ಪಾಸ್ ಆಗಿದ್ದವಾಗ ಎರಡು ಪ್ಲೇಟ್ಗಳು ಚಾರ್ಜ್ ಆಗ್ತವೆ. ಸೊ ಆ ಅಮೌಂಟ್ ಆಫ್ ಚಾರ್ಜ್, ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಆಗಿದೆ ಆ ಪ್ಲೇಟ್ಸ್ ಅನ್ನೋದು ಕಂಡು ಹಿಡಿಬೇಕು ಅಂತಂದ್ರೆ ನಮ್ಗೆ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೋದು. ಅಥವಾ ಅದರಲ್ಲಿ ಎಷ್ಟು ಚಾರ್ಜ್ ಸ್ಟೋರ್ ಆಗಿದೆ ಅನ್ನೋದು ವಿಚ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಅಪ್ಲೈಡ್ ವೋಲ್ಟೇಜ್. ಅದರಲ್ಲಿ ಸ್ಟೋರ್ ಆಗಿರುವಂತಹ ಚಾರ್ಜ್ ಹಾಗೂ ನಾವು ಅಪ್ಲೈ ಮಾಡಿರುವಂತಹ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ನಾವೇನು ಅಪ್ಲೈ ಮಾಡಿರ್ತೀವಿ ಅವು ಎರಡೂ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ಹೇಳ್ತೀವಿ. ದಟ್ ಈಸ್ ಕ್ಯೂ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಿ. ಕ್ಯೂ ಅಂದ್ರೆ ಏನು, ಚಾರ್ಜ್ ಕುಲೂಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂಡ್ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವೋಲ್ಟೇಜ್, ಇನ್ಪುಟ್ ವೋಲ್ಟೇಜ್ ಅಪ್ಲೈಡ್ ಅಂತ ಹೇಳ್ತೀವಿ ವಿ. ಸೊ ಅದಕ್ಕೆ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು. ಕ್ಯೂ ಇಸ್ ಈಕ್ವಲ್ಸ್ ಟು ಸಿ ಇಂಟು ವಿ, ವೇರ್ ಕ್ಯೂ ಇಸ್ ಚಾರ್ಜ್ ಇನ್ ಕುಲೂಮ್ಸ್, ಸಿ ಅಂದ್ರೆ ಕೆಪಾಸಿಟೆನ್ಸ್, ಆ ಒಂದು ಕೆಪಾಸಿಟರ್ ವ್ಯಾಲ್ಯೂ ಏನಿದೆ ಅದು, ದಟ್ ಇಸ್ ವಿಚ್ ಇಸ್ ಕ್ಯಾಲ್ಕುಲೇಟೆಡ್ ಇನ್ ಫ್ಯಾರೆಡ್ಸ್, ಅಂಡ್ ವಿ ಅಂದ್ರೆ ವೋಲ್ಟ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಬಂದು ನಾವು ಸರ್ಕ್ಯೂಟ್ ಅಲ್ಲಿ ಕೆಪಾಸಿಟರ್ ಹಾಕೋದಕ್ಕೆ ಯೂಸ್ ಮಾಡುವಂತಹ ಸಿಂಬಲ್ ಇದು. ಸೊ ಈ ರೀತಿ ಅದರೊಂದು ಕನ್ಸ್ಟ್ರಕ್ಷನ್ ಇರುತ್ತೆ. ಎರಡು ಕಂಡಕ್ಟರ್ ಪ್ಲೇಟ್ಸ್ ಇರ್ತವೆ. ಈ ಮಧ್ಯದಲ್ಲಿ ಇರುವಂತದ್ದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್. ಸೊ ಈ ರೀತಿ ಸಪರೇಟ್ ಮಾಡಿ ಅದಕ್ಕೆ ಸೈಡ್ ಅಲ್ಲಿ ಎರಡು ಲೆಡ್ಸ್ ಅನ್ನ ಕೊಟ್ಟಿರ್ತಾರೆ ನಾವು ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಕೆಪಾಸಿಟರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಮಾಲ್ ಥಿಂಗ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಫ್ಯಾರೆಡ್ಸ್ ಅಲ್ಲಿ ನಾವು ಅದರ ಕೆಪಾಸಿಟೆನ್ಸ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದೆ. ಸೊ 1 ಫ್ಯಾರೆಡ್ ಅಂದ್ರೆ ಏನು? ಸೊ ಫಾರ್ 1 ಸೆಕೆಂಡಿಗೆ ನಾವು 1 ವೋಲ್ಟ್ ಆಫ್ ವೋಲ್ಟೇಜ್ ಅನ್ನ ನಾವು ಸಪ್ಲೈ ಮಾಡಿದವಾಗ ಕೆಪಾಸಿಟರ್ ಮುಖಾಂತರ ಅದರಲ್ಲಿ 1 ಕೂಲಂಬ್ ಆಫ್ ಚಾರ್ಜ್ ಅಕ್ಯುಮುಲೇಟ್ ಆಗುತ್ತೆ. ಸೊ ಆ 1 ಕೂಲಂಬ್ ಆಫ್ ಚಾರ್ಜ್ ಆ ಪ್ಲೇಟ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗಿದ್ದವಾಗ ಆ ಒಂದು ಕೆಪಾಸಿಟರ್ ನ ಕೆಪಾಸಿಟಿ ಏನಿದೆ ಅದನ್ನ 1 ಫ್ಯಾರೆಡ್ ಅಂತ ನಾವು ಹೇಳ್ತೀವಿ. ಸೊ 1 ಫ್ಯಾರೆಡ್, ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು. 1 ಫ್ಯಾರೆಡ್ ಇಸ್ ಈಕ್ವಲ್ಸ್ ಟು ಏನ್ ಹೇಳಿದ್ವಿ, 1 ವೋಲ್ಟ್ ಆಫ್ ವೋಲ್ಟೇಜ್ ಅನ್ನ ಪಾಸ್ ಮಾಡಿದ್ವಿ. ಎಷ್ಟೊತ್ತು? 1 ಕೂಲಂಬ್. 1 ಸೆಕೆಂಡ್ ಅಲ್ಲಿ ಏನಾಗಿದೆ, 1 ಕೂಲಂಬ್ ಆಫ್ ಚಾರ್ಜ್ ಅಕ್ಯುಮುಲೇಟ್ ಆಗಿದೆ ಪ್ಲೇಟ್ಸ್ ಅಲ್ಲಿ. ಅದಕ್ಕಾಗಿ 1 ಫ್ಯಾರೆಡ್ ಇಸ್ ಈಕ್ವಲ್ಸ್ ಟು 1 ಕೂಲಂಬ್ ಡಿವೈಡ್ ಬೈ 1 ವೋಲ್ಟ್ ಇಸ್ ಈಕ್ವಲ್ಸ್ ಟು 9 into 10 to the power of ESU ಅಂತ ಹೇಳ್ತೀವಿ. ESU ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಯೂನಿಟ್ ಅಂತ ಹೇಳ್ತೀವಿ. ಬಿಕಾಸ್ ನಮ್ ಕೆಪಾಸಿಟರ್ಗೆ ಯಾವ ರೀತಿ ಆದ್ರೆ ಅದು ಎನರ್ಜಿನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿನ, ಅದು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫಾರ್ಮ್ ಅಲ್ಲಿ ಈ ಒಂದು ಕೆಪಾಸಿಟರ್ ಅಲ್ಲಿ ಚಾರ್ಜ್ ಸ್ಟೋರ್ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಯೂನಿಟ್ ಅಂತ ಹಾಕ್ತೀವಿ. ಸೊ ಇದು ಫ್ಯಾರೆಡ್ ಅನ್ನೋದು ಇಟ್ಸ್ ತುಂಬಾ ಲಾರ್ಜ್ ಯೂನಿಟ್
ಯೂಶ್ವಲಿ ಇನ್ನು ಕಡಿಮೆ ವ್ಯಾಲ್ಯೂಸ್ ಅಲ್ಲಿ ಪ್ರಾಕ್ಟಿಕಲ್ ಯೂನಿಟ್ಸ್ ಅಲ್ಲಿ ಈ ಒಂದು ಕೆಪಾಸಿಟರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ದೋಸ್ ಮೈಕ್ರೋಫ್ಯಾರೆಡ್ಸ್ ಅಂಡ್ ಪಿಕೋಫ್ಯಾರೆಡ್ಸ್. ಮೈಕ್ರೋಫ್ಯಾರೆಡ್ ಅಂದ್ರೆ 10 to the power of -6 and picofarad ಅಂದ್ರೆ 10 to the power of -12. So capacitive reactance. The opposition offered by a capacitor to the flow of alternating current through it is called as capacitive reactance. So capacitive reactance ಅಂದ್ರೆ ಫ್ಲೋ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ಆಲ್ಟರ್ನೇಟಿಂಗ್ ಕರೆಂಟ್ ಏನೇ ಕಂಟಿನ್ಯೂಸ್ ಚೇಂಜಸ್ ಆಗ್ತಾ ಇರುತ್ತೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ. ಸೊ ಆ ಚೇಂಜಸ್ ಅನ್ನ ತಡೆಯುವಂತ ಒಂದು ಕೆಪಾಸಿಟಿ ಏನಿರುತ್ತೆ ಕೆಪಾಸಿಟರ್ಗೆ, ಅದನ್ನ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಹೇಳ್ತೀವಿ ನಾವು. ಅದ್ರ ಸಿಂಬಲ್ ಬಂದು XC, X base C and its unit is ohm. ಸೊ ಇದಕ್ಕೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಕಂಡು ಹಿಡಿಯೋದಕ್ಕೆ ಇರುವಂತಹ ಫಾರ್ಮುಲಾ ಇದು. X base C is equals to half pi into F into C. So half pi value 22/7 dot F ಅಂದ್ರೆ frequency and C ಅಂದ್ರೆ ಬಂದು ಇಲ್ಲಿ ಕೆಪಾಸಿಟೆನ್ಸ್ ಅಂದ್ರೆ ಕೆಪಾಸಿಟರ್ ವ್ಯಾಲ್ಯೂ ಹಾಕಬೇಕು. ಅಂಡ್ ನೆಕ್ಸ್ಟ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ನಾವು ಒಂದು ಎನರ್ಜಿನ ಕಂಟಿನ್ಯೂಸ್ ಫ್ಲೋ ಏನಿದೆ ಕೆಪಾಸಿಟರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಬಿಕಾಸ್ ಮಧ್ಯದಲ್ಲಿ ಒಂದು ಇನ್ಸುಲೇಟರ್ ಇದೆ. ಅದಕ್ಕಾಗಿ ನಾವು ಒಂದ್ಸತಿ ಅದರಲ್ಲಿ ಕರೆಂಟ್ ಫ್ಲೋ ಆಗಿದ ತಕ್ಷಣ ಎರಡು ಪ್ಲೇಟ್ಸ್ ಚಾರ್ಜ್ ಆಗತ್ತೆ ಅಂಡ್ ಎಲೆಕ್ಟ್ರಿಕಲ್ ಎನರ್ಜಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ರೂಪದಲ್ಲಿ ಅದರಲ್ಲಿ ಸ್ಟೋರ್ ಆಗುತ್ತೆ. ಆ ಒಂದು ಸ್ಟೋರ್ ಆಗಿರುವಂತಹ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಾವು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು. W ಅಂದ್ರೆ ಎನರ್ಜಿ ಸ್ಟೋರ್ಡ್ ಇನ್ ಜೋಲ್ಸ್, half into C ಅಂದ್ರೆ ಕೆಪಾಸಿಟರ್ ವ್ಯಾಲ್ಯೂ ಇನ್ ಫ್ಯಾರೆಡ್ಸ್, V ಅಂದ್ರೆ ವೋಲ್ಟೇಜ್. ಎರಡು ಪ್ಲೇಟ್ಸ್ ಗಳ ಮಧ್ಯದಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಏನ್ ಕ್ರಿಯೇಟ್ ಆಗಿದೆ ಅಷ್ಟು ಅಮೌಂಟ್ ಆಫ್ ಚಾರ್ಜ್ ಅದರಲ್ಲಿ ಸ್ಟೋರ್ ಆಗಿದೆ ಅಂತ ಅರ್ಥ. ಸೊ V ಸ್ಕ್ವಯರ್. ಸೊ ದೀಸ್ ಆರ್ ಆಲ್ ದ ಬೇಸಿಕ್ ಥಿಂಗ್ಸ್ ಅಂತ ಹೇಳ್ಬೋದು ಒಂದು ಕೆಪಾಸಿಟರ್ಗೆ ಸಂಬಂಧಪಟ್ಟಿದ್ದು. ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಡಿಫರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್. ಸೊ ಟೈಪ್ಸ್ ಆಫ್ ಕೆಪಾಸಿಟರ್ಸ್ ಯಾವ ರೀತಿ ಕ್ಲಾಸಿಫೈ ಮಾಡಿದ್ದಾರೆ ಅಂದ್ರೆ ಬೇಸ್ಡ್ ಆನ್ ದೇರ್ ವರ್ಕಿಂಗ್ ಅಂತ ಹೇಳ್ಬೋದು. ಸೊ ಫಸ್ಟ್ ಬಂದು ಫಿಕ್ಸ್ಡ್ ಕೆಪಾಸಿಟರ್. ಫಿಕ್ಸ್ಡ್ ಕೆಪಾಸಿಟರ್ ಅಂದ್ರೆ ಯಾವುದೇ ತರದ ಚೇಂಜಸ್ ಮಾಡ್ಕೊಳಕ್ ಆಗದೆ ಇರೋ ವ್ಯಾಲ್ಯೂ ಅನ್ನ ಚೇಂಜಸ್ ಮಾಡಕ್ ಆಗದೆ ಇರುವಂತಹ ಕೆಪಾಸಿಟರ್ ಗಳನ್ನ ಫಿಕ್ಸ್ಡ್ ಕೆಪಾಸಿಟರ್ ಅಂತ ಹೇಳ್ತೀವಿ, ಅಥವಾ ಫಿಕ್ಸ್ಡ್ ವ್ಯಾಲ್ಯೂ ಇರುವಂತಹ ಕೆಪಾಸಿಟರ್ ಗಳನ್ನ ಫಿಕ್ಸ್ಡ್ ಕೆಪಾಸಿಟರ್ಸ್ ಅಂತ ಕರಿತೀವಿ. ಅದರಲ್ಲಿ ಫರ್ದರ್ ಕ್ಲಾಸಿಫೈ ಆಗಿದಾವೆ. ವೆರಾಸ್ ಪೇಪರ್ ಕೆಪಾಸಿಟರ್, ಫಿಕ್ಸ್ಡ್ ಕೆಪಾಸಿಟರ್ಸ್ ಅಲ್ಲಿ ಫಸ್ಟ್ ಒನ್ ಪೇಪರ್ ಕೆಪಾಸಿಟರ್. ಇದ್ರ ಬಗ್ಗೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ ನಾನು ನಿಮ್ಗೆ, ಈ ಒಂದು ಕೆಪಾಸಿಟರ್ಗೆ ಹೆಸರು ಯಾವ ರೀತಿ ಕೊಡ್ತಾರೆ ಅಂತಂದ್ರೆ ಅದ್ರ ಮಧ್ಯದಲ್ಲಿ ಏನ್ ಡೈಎಲೆಕ್ಟ್ರಿಕ್ ಯೂಸ್ ಮಾಡಿರ್ತಾರೆ ಅಥವಾ ಇನ್ಸುಲೇಟರ್ ಮೆಟೀರಿಯಲ್ ಏನ್ ಯೂಸ್ ಮಾಡಿರ್ತಾರೆ ಆ ಮೆಟೀರಿಯಲ್ ಹೆಸರಲ್ಲಿ ನಮ್ಗೆ ಈ ಒಂದು ಕೆಪಾಸಿಟರ್ಸ್ಗೆ ಹೆಸರು ಕೊಡ್ತಾರೆ. ಸೊ ಬೈ ಸೀಯಿಂಗ್ ದ ನೇಮ್, ಹೆಸರನ್ನ ನೋಡಿ ನಾವು ಯಾವ ತರದ ಇನ್ಸುಲೇಟರ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ಅನ್ನೋದು ಹೇಳ್ಬೋದು. ಸೊ ಇದರಲ್ಲಿ ಫಸ್ಟ್ ಒನ್ ಬಂದು ಪೇಪರ್ ಕೆಪಾಸಿಟರ್. ಸೊ ಪೇಪರ್ ಕೆಪಾಸಿಟರ್ಗೆ ಕಂಡಕ್ಟರ್ ಬಂದು ಪೇಪರ್ ಕೆಪಾಸಿಟರ್ಸ್ಗೆ ಕಂಡಕ್ಟರ್ ಬಂದು ಅಲ್ಯೂಮಿನಿಯಂ ಫಾಯಿಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಅದ್ರ ಮಧ್ಯದಲ್ಲಿ ವ್ಯಾಕ್ಸ್ ಪೇಪರ್ಸ್ ಅನ್ನ ಯೂಸ್ ಮಾಡಿ ರೌಂಡ್ ಮಾಡಿ ಒಂದು ಸಿಲಿಂಡ್ರಿಕಲ್ ಟ್ಯೂಬ್ ತರ ಆಕಾರ ಕೊಡ್ತಾರೆ. ಸೊ ಇದ್ರ ವರ್ಕಿಂಗ್ ವ್ಯಾಲ್ಯೂಸ್ ಬಂದು ಅಥವಾ ಕನ್ಸ್ಟ್ರಕ್ಷನ್ ಯಾವ ವ್ಯಾಲ್ಯೂ ಇಂದ ಯಾವ ವ್ಯಾಲ್ಯೂ ತನಕ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂದ್ರೆ 0.001 ಮೈಕ್ರೋಫ್ಯಾರೆಡ್ಸ್ ಇಂದ ಹಿಡಿದು 2.0 ಮೈಕ್ರೋಫ್ಯಾರೆಡ್ಸ್ ತನಕನು ಈ ಒಂದು ಪೇಪರ್ ಕೆಪಾಸಿಟರ್ ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಂಡ್ ವರ್ಕಿಂಗ್ ವೋಲ್ಟೇಜ್ ಏನಿರುತ್ತೆ ಇದ್ರದ್ದು ಅಂದ್ರೆ 2000 volts DC ವರ್ಕಿಂಗ್ ವೋಲ್ಟೇಜ್ ಇರುತ್ತೆ. ಅಂಡ್ ಓನ್ಲಿ ಫಿಕ್ಸ್ಡ್ ಟೈಪ್ ಆಫ್ ಕೆಪಾಸಿಟರ್ಸ್ ಯೂಸ್ ಕನ್ಸ್ಟ್ರಕ್ಟ್ ಮಾಡ್ತಾರೆ ಇದರಲ್ಲಿ. ಅಂಡ್ ಆರ್ ಇನ್ ವೆರಿ ಸ್ಮಾಲ್, ತುಂಬಾ ಸ್ಮಾಲ್ ಕೆಪಾಸಿಟರ್ಸ್ ಆಗಿರ್ತವೆ ಇವು. ನೆಕ್ಸ್ಟ್ ಈಸ್ ಮೀಕಾ. ಮೀಕಾ ಅಲ್ಲಿ ಕಂಡಕ್ಟರ್ ಬಂದು ಬ್ರಾಸ್ ಅಥವಾ ಅಲಾಯ್ ಮೆಟಲ್ ಅಲ್ಲಿ ಮಧ್ಯದಲ್ಲಿ ಮೀಕಾ ಶೀಟ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಮೀಕಾ ಶೀಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಅದಕ್ಕೊಂದು ಆಕಾರ ಕೊಟ್ಟು ಎರಡು ಲೆಡ್ಸ್ ಗಳನ್ನ ಅಟ್ಯಾಚ್ ಮಾಡ್ತಾರೆ. ಇದನ್ನೊಂದು ಮೀಕಾ ಕೆಪಾಸಿಟರ್ ಅಂತ ಹೇಳ್ತೀವಿ. ಇದ್ರ ವರ್ಕಿಂಗ್ ವ್ಯಾಲ್ಯೂ ಬಂದು 2.5 ಪಿಕೋಫ್ಯಾರೆಡ್ಸ್, ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಬಂದು 2.5 ಪಿಕೋಫ್ಯಾರೆಡ್ಸ್ ಇಂದ ಹಿಡಿದು 0.05 ಮೈಕ್ರೋಫ್ಯಾರೆಡ್ಸ್ ತನಕನೂ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಂಡ್ ಅದ್ರ ವರ್ಕಿಂಗ್ ವೋಲ್ಟೇಜ್ ಬಂದು 500 to 2500 volts DC ಆಗಿರುತ್ತೆ. ಅಂಡ್ ಟೈಪ್ ಅಂದ್ರೆ ಯಾವ
ಯಾವೆಲ್ಲ ತರದ ಕೆಪಾಸಿಟರ್ ಗಳನ್ನ ಮಿಕ್ಕ ಕೆಪಾಸಿಟರ್ ಅಲ್ಲಿ ಮಾಡ್ತಾರೆ ಅಂದ್ರೆ ಫಿಕ್ಸ್ಡ್ ಮಾಡ್ತಾರೆ ಅಂಡ್ ಅಡ್ಜಸ್ಟೇಬಲ್ ಕೆಪಾಸಿಟರ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈಸ್ ಪಾಲಿಸ್ಟರ್ ಆರ್ ಸ್ಟೈರೋಫ್ಲೆಕ್ಸ್ ಕೆಪಾಸಿಟರ್ಸ್ ಅಂತ ಹೇಳ್ತೀವಿ. ಇದರಲ್ಲೂ ಅಲ್ಯೂಮಿನಿಯಂ ಫಾಯಿಲ್ಸ್ ಅನ್ನ ಎರಡು ಕಂಡಕ್ಟರ್ ಪ್ಲೇಟ್ಸ್ ಆಗಿ ಯೂಸ್ ಮಾಡ್ತಾರೆ. ಮಧ್ಯದಲ್ಲಿ ಬಂದು ಪಾಲಿಥಿನ್ ಶೀಟ್ ಅನ್ನ ಯೂಸ್ ಮಾಡ್ತಾರೆ ಇನ್ಸುಲೇಟರ್ ಆಗಿ. ಇದು ವ್ಯಾಲ್ಯೂಸ್ ಬಂದು ಅದನ್ನ 2.5 ಪಿಕೋಫ್ಯಾರಡ್ಸ್ ಟು 0.05 ಪಿಕೋಫ್ಯಾರಡ್ಸ್ ತನಕನೂ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಂಡ್ ವರ್ಕಿಂಗ್ ವೋಲ್ಟೇಜ್ ಬಂದು ಅಪ್ ಟು 400 ವೋಲ್ಟ್ಸ್ DC ತನಕ ಇರುತ್ತೆ ಇದ್ರದ್ದು. ಅಂಡ್ ಓನ್ಲಿ ಫಿಕ್ಸ್ಡ್ ಟೈಪ್ ಕೆಪಾಸಿಟರ್ಸ್ ಇದರಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಪೇಪರ್ ಕೆಪಾಸಿಟರ್ ಗಿಂತನೂ ತುಂಬಾ ಸಣ್ಣ ಸೈಜ್ ಆಗಿರುತ್ತೆ ಇದು. ಸೊ ಇದರಲ್ಲಿ ನೀವು ನೋಡಬಹುದು ಯಾವ ರೀತಿ ಒಂದು ಪಾಲಿಸ್ಟರ್ ಅಥವಾ ಸ್ಟೈರೋಫ್ಲೆಕ್ಸ್ ಕೆಪಾಸಿಟರ್ಸ್ ಹೌ ಯು ಕ್ಯಾನ್ ಐಡೆಂಟಿಫೈ ಈ ಒಂದು ಪಿಕ್ಚರ್ ಅಲ್ಲಿ ನೋಡಬಹುದು ನೀವು. ಸೊ ನೆಕ್ಸ್ಟ್ ಈಸ್ ಸಿರಾಮಿಕ್ ಕೆಪಾಸಿಟರ್ಸ್. ಸೊ ಇದರಲ್ಲಿ ಸಿರಾಮಿಕ್ ಕೆಪಾಸಿಟರ್ ಅಲ್ಲಿ ಅಲ್ಯೂಮಿನಿಯಂ, ಟಿನ್ ಅಥವಾ ಸಿಲ್ವರ್ ಕಂಡಕ್ಟರ್ ಪ್ಲೇಟ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಮಧ್ಯದಲ್ಲಿ ಸಿರಾಮಿಕ್ ಡೈಎಲೆಕ್ಟ್ರಿಕ್ ವಿಚ್ ಇಸ್ ಅ ಕಾಂಪೌಂಡ್ ಆಫ್ ಟೈಟಾನಿಯಂ, ಬೋರಿಯಂ, ಮ್ಯಾಗ್ನೀಸಿಯಂ ಅಂಡ್ ಸ್ಟ್ರಾಂಟಿಯಂ ಇವೆಲ್ಲ ಮೆಟೀರಿಯಲ್ಸ್ ಗಳನ್ನ ಅಲಾಯ್ ಅನ್ನ ಸಿರಾಮಿಕ್ ಅಂದ್ರೆ ಇವೆಲ್ಲ ಮೆಟೀರಿಯಲ್ಸ್ ಕಾಂಪೌಂಡ್ ಅಂದ್ರೆ ಸ್ವಲ್ಪ ಅಮೌಂಟ್ ಆಫ್ ಪರ್ಸೆಂಟೇಜ್ ಅನ್ನ ಹಾಕಿ ಒಂದು ಅಲಾಯ್ ಮೆಟಲ್ ತಯಾರು ಮಾಡ್ತಾರೆ. ಅದನ್ನ ನಾವು ಸಿರಾಮಿಕ್ ಅಂತ ಹೇಳ್ತೀವಿ. ಈ ಒಂದು ಮೆಟಲ್ ಅನ್ನ ಇನ್ಸುಲೇಟರ್ ಆಗಿ ಯೂಸ್ ಮಾಡ್ತಾರೆ. ಸೊ ಇದ್ರ ವರ್ಕಿಂಗ್ ವ್ಯಾಲ್ಯೂ ಅಥವಾ ಕನ್ಸ್ಟ್ರಕ್ಷನ್ ವ್ಯಾಲ್ಯೂಸ್ ಬಂದು 2.5 ಪಿಕೋಫ್ಯಾರಡ್ಸ್ ಇಂದ ಹಿಡಿದು 0.225 ಮೈಕ್ರೋಫ್ಯಾರಡ್ಸ್ ವ್ಯಾಲ್ಯೂ ತನಕನೂ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಂಡ್ ವರ್ಕಿಂಗ್ ವೋಲ್ಟೇಜ್ 50 ವೋಲ್ಟ್ಸ್ ಟು 1500 ವೋಲ್ಟ್ಸ್ DC ತನಕನೂ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಂಡ್ ಓನ್ಲಿ ಫಿಕ್ಸ್ಡ್ ಟೈಪ್ ಆಫ್ ಕೆಪಾಸಿಟರ್ಸ್ ತಯಾರು ಮಾಡ್ತಾರೆ ಇದ್ರು. ಅಂಡ್ ದೇ ಆರ್ ಮೇಡ್ ಇನ್ ವೆರಿ ಸ್ಮಾಲ್ ಕೆಪಾಸಿಟರ್ಸ್. ತುಂಬಾ ಸಣ್ಣ ಸೈಜ್ ಅಲ್ಲಿ ಕೆಪಾಸಿಟರ್ ಗಳನ್ನ ತಯಾರು ಮಾಡ್ತಾರೆ. ಈ ರೀತಿ ಒಂದು ಸಿರಾಮಿಕ್ ಕೆಪಾಸಿಟರ್ ಗಳನ್ನ ನಾವು ಕಂಡು ಹಿಡಿಯಬಹುದು ಈ ಒಂದು ಪಿಕ್ಚರ್ ಅಲ್ಲಿ ಕಾಣ್ತಾ ಇರೋ ತರ. ಸೊ ನೆಕ್ಸ್ಟ್ ಈಸ್ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ ಬಂದು ಎಲೆಕ್ಟ್ರೋಲೈಟ್ ಅನ್ನ ಯೂಸ್ ಮಾಡ್ತೀವಿ. ಇದರಲ್ಲಿ there are two types. So two types of electrolytic capacitors ಇದೆ, wet type and dry type. ಇದರಲ್ಲಿ ಬಂದು ನಮಗೆ ಅಲ್ಯೂಮಿನಿಯಂ ಸಿಲಿಂಡರ್ ಅನ್ನ ಕಂಡಕ್ಟರ್ ಆಗಿ ಯೂಸ್ ಮಾಡ್ತಾರೆ ಎರಡು ಟೈಪ್ಸ್ ಅಲ್ಲಿ. ಬಟ್ ವೆಟ್ ಟೈಪ್ ಅಲ್ಲಿ ಬಂದು ಸೊಲ್ಯೂಷನ್ ಬೋರಿಕ್ ಆಸಿಡ್ ಅಥವಾ ಅಮೋನಿಯಂ ಬೋರೈಟ್ ಅಥವಾ ಸೋಡಿಯಂ ಬೋರೇಟ್ ಆರ್ ಫಾಸ್ಫೇಟ್ ಇವನ್ನೆಲ್ಲಾನು ಲಿಕ್ವಿಡ್ ಟೈಪ್ ಅಲ್ಲಿ ವೆಟ್ ಟೈಪ್ ಅಲ್ಲಿ ಯೂಸ್ ಮಾಡ್ತಾರೆ. ಹಾಗೂ ಡ್ರೈ ಟೈಪ್ ಅಲ್ಲಿ ಬಂದು ಈ ಒಂದು ಲಿಕ್ವಿಡ್ ಏನಾಗುತ್ತೆ ಪೇಸ್ಟ್ ಮಾಡಿ ಹಾಕ್ತಾರೆ ಇನ್ಸುಲೇಟರ್ ಆಗಿ. ಸೊ ವ್ಯಾಲ್ಯೂ ಬಂದು 1 ಮೈಕ್ರೋಫ್ಯಾರಡ್ ಟು 2000 ಮೈಕ್ರೋಫ್ಯಾರಡ್ಸ್ ತನಕನೂ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ವರ್ಕಿಂಗ್ ವೋಲ್ಟೇಜ್ ಬಂದು 450 ವೋಲ್ಟ್ಸ್ DC ಇರುತ್ತೆ. ಅಂಡ್ ಓನ್ಲಿ ಫಿಕ್ಸ್ಡ್ ಟೈಪ್ ಆಫ್ ಕೆಪಾಸಿಟರ್ಸ್ ಈ ಒಂದು ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ ಅಲ್ಲಿ ಫಿಕ್ಸ್ಡ್ ಟೈಪ್ ಆಫ್ ಕೆಪಾಸಿಟರ್ಸ್ ಅನ್ನ ತಯಾರು ಮಾಡ್ತಾರೆ. ಸೊ ದೀಸ್ ಆರ್ ಆಲ್ಸೋ ಸಣ್ಣ ಸೈಜ್ ಇಂದ ಹಿಡಿದು ತುಂಬಾ ದೊಡ್ಡ ಸೈಜ್ ತನಕನೂ ಈ ಒಂದು ಪಿಕ್ಚರ್ ಅಲ್ಲಿ ನೀವು ನೋಡ್ತಾ ಇದ್ದ ಹಾಗೆ ತುಂಬಾ ಸಣ್ಣ ಸೈಜ್ ಇಂದ ಹಿಡಿದು ತುಂಬಾ ದೊಡ್ಡ ಸೈಜ್ ತನಕನೂ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈಸ್ ಆಯಿಲ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್ಸ್. ಸೊ ಈ ಒಂದು ಆಯಿಲ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್ಸ್ ಅಲ್ಲಿ ಬ್ರಾಸ್ ಅಥವಾ ಐರನ್ ಅನ್ನ ಕಂಡಕ್ಟರ್ ಪ್ಲೇಟ್ಸ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ಮಧ್ಯದಲ್ಲಿ ಬಂದು ಮಿನರಲ್ ಆಯಿಲ್ ಅಥವಾ ಹೈಡ್ರೋಜನೇಟೆಡ್ ಕ್ಯಾಸ್ಟರ್ ಆಯಿಲ್ ಅನ್ನ ಈ ಒಂದು ಇನ್ಸುಲೇಟರ್ ಆಗಿ ಯೂಸ್ ಮಾಡ್ತಾರೆ. ಇದರ ವರ್ಕಿಂಗ್ ವ್ಯಾಲ್ಯೂ ಬಂದು ಕನ್ಸ್ಟ್ರಕ್ಷನ್ ವ್ಯಾಲ್ಯೂಸ್ ಬಂದು 0.001 ಮೈಕ್ರೋಫ್ಯಾರಡ್ಸ್ ಇಂದ ಹಿಡಿದು 0.1 ಮೈಕ್ರೋಫ್ಯಾರಡ್ ತನಕನೂ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಂಡ್ ವರ್ಕಿಂಗ್ ವೋಲ್ಟೇಜ್ ಬಂದು ಅಪ್ ಟು 25 ವೋಲ್ಟ್ಸ್ DC ತನಕನೂ ಇದರ ವರ್ಕಿಂಗ್ ವ್ಯಾಲ್ಯೂಸ್ ಇರುತ್ತೆ. ಅಂಡ್ ಓನ್ಲಿ ಫಿಕ್ಸ್ಡ್ ಟೈಪ್ ಕೆಪಾಸಿಟರ್ಸ್ ಅನ್ನ ಇದರಲ್ಲಿ ತಯಾರು ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಏರ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್. ಏರ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್ ಅಲ್ಲಿ ಗಾಳಿಯನ್ನ ಏರ್ ಅನ್ನ ಒಂದು ಇನ್ಸುಲೇಟರ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ಡೈಎಲೆಕ್ಟ್ರಿಕ್ ಬಿಟ್ವೀನ್ ಕಂಡಕ್ಟರ್ ಪ್ಲೇಟ್ಸ್ ಅಂದ್ರೆ ಏರ್ ಅನ್ನ ಕಂಡಕ್ಟರ್ ಪ್ಲೇಟ್ಸ್ ನಡುವೆ ಅದನ್ನ ಇನ್ಸುಲೇಟರ್ ಆಗಿ ಯೂಸ್ ಮಾಡ್ತಾರೆ. ಇದರ ವರ್ಕಿಂಗ್ ವ್ಯಾಲ್ಯೂ ಬಂದು ಅಥವಾ ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಬಂದು
5 ಪಿಕೋಫ್ಯಾರಡ್ ಇಂದ ಹಿಡಿದು 600 ಪಿಕೋಫ್ಯಾರಡ್ಸ್ ತನಕನೂ ಇರುತ್ತೆ. ವರ್ಕಿಂಗ್ ವೋಲ್ಟೇಜ್ ಬಂದು ಅಪ್ ಟು 500 ವೋಲ್ಟ್ಸ್ DC ಆಗಿರುತ್ತೆ. ಯೂಶ್ವಲಿ ವೇರಿಯೇಬಲ್ ಟೈಪ್ ಕೆಪಾಸಿಟರ್ಸ್ ಅನ್ನ ಈ ಒಂದು ಏರ್ ಡೈಎಲೆಕ್ಟ್ರಿಕ್ ಅಲ್ಲಿ ತಯಾರು ಮಾಡ್ತಾರೆ. ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಲ್ಯೂಸ್ ಒಂದೇ ಕೆಪಾಸಿಟರ್ ಅಲ್ಲಿ ಕೊಡುವಂಥದ್ದು. ಅಂಡ್ ಸೈಜ್ ಬಂದು ಸ್ಮಾಲ್ ಇಂದ ಹಿಡಿದು ತುಂಬಾ ದೊಡ್ಡ ಸೈಜಸ್ ಆಗಿ ಎಲ್ಲಾ ಸೈಜಸ್ ಆಗಿ ತಯಾರು ಮಾಡ್ತಾರೆ. ಸೊ ನೆಕ್ಸ್ಟ್ ಈಸ್ ಈ ಒಂದು ಏರ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್ಸ್ ಏನಿದೆ ವಿಚ್ ಇಸ್ ವೆರಿ ಸೂಟೇಬಲ್ ಫಾರ್ ಟ್ಯೂನಿಂಗ್ ಸರ್ಕ್ಯೂಟ್ಸ್. ಎಲ್ಲಿ ಟ್ಯೂನಿಂಗ್ ಸರ್ಕ್ಯೂಟ್ಸ್ ನಾವು ಯೂಸ್ ಮಾಡ್ತೀವಿ ಅದರಲ್ಲಿ ಈ ಒಂದು ಏರ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್ ಗಳನ್ನ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ಅಡ್ಜಸ್ಟೇಬಲ್ ಕೆಪಾಸಿಟರ್ಸ್. ಅಡ್ಜಸ್ಟೇಬಲ್ ಕೆಪಾಸಿಟರ್ಸ್ ಅಲ್ಲಿ ದೇರ್ ಆರ್ 3 ಟೈಪ್ಸ್. ಫಸ್ಟ್ ಒನ್ ಬಂದು ಟ್ರಿಮ್ಮರ್ ಅಂದ್ರೆ ವ್ಯಾಲ್ಯೂ ಅನ್ನ ಬಿಟ್ವೀನ್ ಇಷ್ಟರಿಂದ ಇಷ್ಟು ವ್ಯಾಲ್ಯೂ ಅಂತ ಹೇಳ್ತೀವಿ. 3 to 30 ಪಿಕೋಫ್ಯಾರಡ್ಸ್ ಅಥವಾ 4 to 70 ಪಿಕೋಫ್ಯಾರಡ್ಸ್ ನಡುವೆ ವ್ಯಾಲ್ಯೂ ಅನ್ನ ಇಟ್ಟು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಇದನ್ನ ನಾವು ಟ್ರಿಮ್ಮರ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಬಂದು ಫಸ್ಟ್ ಒನ್ ಪ್ಯಾರಲಲ್ ಪ್ಲೇಟ್ ಟೈಪ್. ಇದರಲ್ಲಿ 2 ಮೆಟಲ್ ಪ್ಲೇಟ್ಸ್ ನಡುವೆ ಒಂದು ಬ್ಯಾಕಲೈಟ್ ಶೀಟ್ ಅನ್ನ ಇನ್ಸುಲೇಟರ್ ಆಗಿ ಯೂಸ್ ಮಾಡಿ ತಯಾರು ಮಾಡ್ತಾರೆ. ಸೊ ಇಲ್ಲಿ ನೋಡಬಹುದು ನೀವು, ಇದು ಒಂದು ಪ್ಯಾರಲಲ್ ಟೈಪ್ ಕೆಪಾಸಿಟರ್, ಪ್ಯಾರಲಲ್ ಪ್ಲೇಟ್ ಟೈಪ್ ಕೆಪಾಸಿಟರ್ ಅದು. ಸೊ ಕಪ್ ಟೈಪ್ ಕೆಪಾಸಿಟರ್ ನೆಕ್ಸ್ಟ್ ಒನ್. ಸೊ ಅಲ್ಯೂಮಿನಿಯಂ ಕಪ್ಸ್ ಇರುತ್ತೆ, ಅದರಲ್ಲಿ ಆಫ್ ಡಿಫ್ರೆಂಟ್ ಟೈಪ್ಸ್ ಅಥವಾ ಆಫ್ ಡಿಫ್ರೆಂಟ್ ಡಯಾಮೀಟರ್ಸ್ ಅಲ್ಯೂಮಿನಿಯಂ ಕಪ್ಸ್ ಅನ್ನ ತಗೊಂಡು 2 ಕಪ್ಸ್ ಗಳನ್ನ ತಗೊಂಡು ಅದ್ರ ಮಧ್ಯದಲ್ಲಿ ಸ್ಕ್ರೂ ಸೆಟ್ ಮಾಡ್ತಾರೆ. ಆ ಒಂದು ಸ್ಕ್ರೂ ಏನ್ ಸೆಟ್ ಮಾಡ್ತಾರೆ ಅದರಿಂದ ನಾವು ಆ ಸ್ಕ್ರೂ ಇಂದ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಕೆಪಾಸಿಟೆನ್ಸ್ ವ್ಯಾಲ್ಯೂಸ್ ಅನ್ನ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ಈ ಒಂದು ಡಯಾಗ್ರಾಮ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಕಪ್ ಟೈಪ್ ಕೆಪಾಸಿಟರ್. ನೆಕ್ಸ್ಟ್ ಇಸ್ ವೈರ್ ಟೈಪ್ ಕೆಪಾಸಿಟರ್. ಎನಾಮೆಲ್ಡ್ ಕಾಪರ್ ವೈರ್ ಅನ್ನ ಹಾಕ್ತಾರೆ. ಸೇಮ್ ಕನ್ಸ್ಟ್ರಕ್ಷನ್ ಬಂದು ಏನು ಆಯಿಲ್ ಡೈಎಲೆಕ್ಟ್ರಿಕ್ ಕೆಪಾಸಿಟರ್ಸ್ ಇದೆ ಅದೇ ರೀತಿ ಇರುತ್ತೆ, ಬಟ್ ಪಾಸಿಟಿವ್ ಅಂಡ್ ನೆಗೆಟಿವ್ ವೈರ್ಸ್ ಗಳನ್ನ ಹೊರಗಡೆ ತೆಗಿತಾರೆ. ಸೊ ಅದಕ್ಕಾಗಿ ವೈರ್ ಟೈಪ್ ಅಂತ ಕರಿತೀವಿ ಇದನ್ನ. ಸೊ ಯು ಕ್ಯಾನ್ ಸಿ ಹಿಯರ್, ಈ ಒಂದು ಡಯಾಗ್ರಾಮ್ ಅಲ್ಲಿ ಕಾಣಿಸ್ತಾ ಇರೋ ವೈರ್ ಟೈಪ್ ಕೆಪಾಸಿಟರ್ಸ್. ನೆಕ್ಸ್ಟ್ ಈಸ್ ಡಿಸ್ಕ್ ಟೈಪ್ ಕೆಪಾಸಿಟರ್ಸ್. ಸೊ ಡಿಸ್ಕ್ ಟೈಪ್ ಅಂದ್ರೆ ಸೆಮಿ ಸರ್ಕ್ಯುಲರ್ ಡಿಸ್ಕ್ಸ್ ಅನ್ನ ಬ್ರಾಸ್ ಇಂದ ತಯಾರು ಮಾಡಿರುವಂತಹ ಸೆಮಿ ಸರ್ಕ್ಯುಲರ್ ಡಿಸ್ಕ್ಸ್ ಅನ್ನ ತಯಾರು ಮಾಡ್ತಾರೆ. ಈ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೆ ಒಂದು ಸ್ಕ್ರೂ ಅನ್ನ ಫಿಟ್ ಮಾಡ್ತಾರೆ. ಆ ಸ್ಕ್ರೂ ಇಂದ ನಾವು ವೇರಿ ಮಾಡ್ಕೋಬಹುದು. ಸೊ ಯೂಶುವಲಿ ಇದು ಅಡ್ಜಸ್ಟೇಬಲ್ ಕೆಪಾಸಿಟರ್ ಅಂದ್ರೆ ಬಿಟ್ವೀನ್ ಸಮ್ ವ್ಯಾಲ್ಯೂಸ್ ಆ ಒಂದು ಕೆಪಾಸಿಟರ್ ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಅಷ್ಟು ವ್ಯಾಲ್ಯೂ ಅಲ್ಲಿ ನಾವು ಯಾವ್ದಾದ್ರು ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ಒಂದು ಡಯಾಗ್ರಾಮ್ ಅಲ್ಲಿ ಕಾಣ್ತಾ ಇರೋ ಹಾಗೆ ಇವು ಡಿಸ್ಕ್ ಟೈಪ್ ಕೆಪಾಸಿಟರ್ಸ್. ನೆಕ್ಸ್ಟ್ ಈಸ್ ವೇರಿಯೇಬಲ್ ಕೆಪಾಸಿಟರ್ಸ್, ಲಾಸ್ಟ್ ಟೈಪ್ ಆಫ್ ಕೆಪಾಸಿಟರ್ಸ್. ಇದರಲ್ಲಿ ಓನ್ಲಿ ಒನ್ ಟೈಪ್ ಆಫ್ ಕೆಪಾಸಿಟರ್. ಇದನ್ನ ನಾವು ನೋಡಬಹುದು ಇಲ್ಲಿ ಡಯಾಗ್ರಾಮ್ ಅಲ್ಲಿ ಕಾಣ್ತಾ ಇರೋ ತರ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಲ್ಯೂಸ್. ಸೊ ಬಹಳಷ್ಟು 400 to 600 ಪಿಕೋಫ್ಯಾರಡ್ಸ್ ತನಕನೂ ನಾವು ಅದರಲ್ಲಿ ಇರುವಂತಹ ಇಲ್ಲಿ ಕಾಣ್ತಾ ಇರೋ ಸ್ಕ್ರೂ ಇಂದ ನಾವು ಆ ವ್ಯಾಲ್ಯೂಸ್ ಅನ್ನ ವೇರಿ ಮಾಡ್ಕೋಬಹುದು. ವೆರಾಸ್ ಸೇಮ್ ನಮ್ಗೆ ವೇರಿಯೇಬಲ್ ಕೆಪಾಸಿಟರ್ಸ್ ಯಾವ ರೀತಿ ಇರುತ್ತೆ, ನಂಬರ್ ಆಫ್ ವ್ಯಾಲ್ಯೂಸ್ ಅನ್ನ ಒಂದೇ ಅದರಲ್ಲಿ ಕೊಟ್ಟಿರ್ತಾರೆ. ಆ ವ್ಯಾಲ್ಯೂಸ್ ಯಾವ ವ್ಯಾಲ್ಯೂ ಬೇಕು ನಾವು ಆ ವ್ಯಾಲ್ಯೂನ ಒಂದು ಸ್ಕ್ರೂ ಮುಖಾಂತರ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅದು ಬಂದು ಈ ಒಂದು ಸ್ಕ್ರೂ ಸೇಮ್ ಅದೇ ತರ ನಮ್ಗೆ ವೇರಿಯೇಬಲ್ ಕೆಪಾಸಿಟರ್ನು ಈ ಒಂದು ಸ್ಕ್ರೂ ಮುಖಾಂತರ ನಾವು ಇಷ್ಟೆಲ್ಲ ವ್ಯಾಲ್ಯೂಸ್ ಏನಿದೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. So thanks for watching. Please subscribe and press the bell icon for further notifications. Like and share the videos. Thank you.